ನಿನ್ನೆಷ್ಟೇ ಬಾಗಲಕೋಟೆ ಮತ್ತು ದಾವಣಗೆರೆ ಉಪಚುನಾವಣೆಗೆ ಮತದಾನ ನಡೆದಿದೆ. ಇನ್ನು ಮತದಾನ ಮುಗಿತಾ ಇದ್ದಂತೆ ಕಾಂಗ್ರೆಸ್ನಲ್ಲಿ ಅಧಿಕಾರ ಫೈಟ್ ಕೂಡ ಆರಂಭ ಆಗೋಗಿದೆ. ಸಂಪುಟದ ಪುನರ್ರಚನೆಗೆ ಶಾಸಕರಿಂದ ಒತ್ತಡ ಹೆಚ್ಚುತ್ತಾ ಇದೆ. ಈಗ ದೆಹಲಿಗೆ ಹೋಗ್ಲಿಕ್ಕೆ ಶಾಸಕರ ಅಂತಿಮ ಕಸರತ್ತು ಈಗ ಮಾಡಲಾಗ್ತಾ ಇದೆ. ಉಪಚುನಾವಣೆ ಹಿನ್ನೆಲೆ ಕ್ಷೇತ್ರಗಳಲ್ಲಿ ಬೀಡು ಬಿಟ್ಟಿದ್ದಂತಹ ಶಾಸಕರು ಉಪಚುನಾವಣೆ ಮುಗಿತಾ ಇದ್ದಂತೆ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ದೆಹಲಿಗೆ ಹೋಗುವುದಕ್ಕಿಂತ ಮೊದಲು ಮತ್ತೊಂದು ಸುತ್ತಿನ ಸಭೆ ಆಗುತ್ತೆ. 3-4 ಬಾರಿ ಶಾಸಕರಾಗಿ ಆಯ್ಕೆಯಾದ ಶಾಸಕರಿಂದ ಮೀಟಿಂಗ್ ಕೂಡ ಆಗುತ್ತೆ. ಬೆಂಗಳೂರಿನಲ್ಲಿ ಸಭೆ ನಡೆಸಿ ಹೈಕಮಾಂಡ್ ಭೇಟಿಗೆ ತಯಾರಿ ಆಗ್ತಾ ಇದೆ. 20ಕ್ಕೂ ಹೆಚ್ಚು ಶಾಸಕರು ಹೈಕಮಾಂಡ್ ಭೇಟಿ ಮಾಡಲು ಸಿದ್ಧರಾಗಿದ್ದಾರೆ. ಈಗ ಹೈಕಮಾಂಡ್ ಭೇಟಿ ಮಾಡಿ ಒತ್ತಾಯ ಮಾಡಲು ತೀರ್ಮಾನ ಮಾಡಿಕೊಂಡಿದ್ದಾರೆ ಶಾಸಕರು. ಶತಾಯ ಗತಾಯ ಸಚಿವ ಸ್ಥಾನಕ್ಕೆ ಕೆಲವು ಶಾಸಕರು ಬಹಳಷ್ಟು ವರ್ಕೌಟ್ ಮಾಡ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಶಾಸಕರು ಸಚಿವ ಸ್ಥಾನದ ಮೇಲೆ ಕಣ್ಣು ಹಾಕಿರೋದು ಹೊಸ ವಿಚಾರ ಏನೂ ಅಲ್ಲ. ಬಹುಶಃ ಉಪಚುನಾವಣೆಯ ಮತದಾನಕ್ಕೆ ಕಾಯ್ತಾ ಇದ್ರು ಅಂತ ಅನ್ಸುತ್ತೆ. ಮತದಾನ ಮುಗಿತಾ ಇದ್ದಂತೆ ಈಗ ಹೈಕಮಾಂಡ್ಗೆ ಭೇಟಿ ಮಾಡಿ ಸಚಿವರೆಲ್ಲರೂ ಕೂಡ ಕೆಲವೊಬ್ಬ ಶಾಸಕರು ಸಚಿವ ಸ್ಥಾನಕ್ಕೋಸ್ಕರ ಈಗ ಸರ್ಕಸ್ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ನೋಡಿ, ಶಾಸಕರಾಗಿರುವಂತಹ ಬೇಳೂರು ಗೋಪಾಲ್ ಕೃಷ್ಣ ಇರ್ಬೋದು, ಅಶೋಕ್ ಪಟ್ಟಣ, GS ಪಾಟೀಲ್, ಮಾಗಡಿ ಬಾಲಕೃಷ್ಣ, ಕೋನಾರೆಡ್ಡಿ, ಶಿವಲಿಂಗೇಗೌಡ, ತನ್ವೀರ್ ಸೇಠ್, ಅಮರೇಗೌಡ ಪಾಟೀಲ್, ಬಂಗಾರಪೇಟೆ ನಾರಾಯಣಸ್ವಾಮಿ ಇರ್ಬೋದು, AR ಕೃಷ್ಣಮೂರ್ತಿ, ಹೀಗೆ 20ಕ್ಕೂ ಹೆಚ್ಚು ಶಾಸಕರು ಈಗ ಹೈಕಮಾಂಡ್ಗೆ ಭೇಟಿ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ನಿನ್ನೆ ಅಷ್ಟೇ ಉಪಚುನಾವಣೆಗೆ ಮತದಾನ ನಡೆದಿದೆ. ಮತದಾನ ಆಗ್ತಾ ಇದ್ದಂತೆ ಮುಗಿತಾ ಇದ್ದಂತೆ ಈಗ ಸುಮಾರು 20 ಶಾಸಕರು ಈಗ ಹೈಕಮಾಂಡ್ಗೆ ಭೇಟಿ ಮಾಡಿ ಸಚಿವ ಸ್ಥಾನದ ವಿಚಾರಕ್ಕೆ ಬೇಡಿಕೆ ಇಡಲಿಕ್ಕೆ ಈಗಾಗಲೇ ಮುಂದಾಗಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ನ ಭೇಟಿಯಾಗಿ ಅಲ್ಲಿ ಹೋಗಿ ಸಭೆ ಮಾಡಿ ಚರ್ಚೆ ಮಾಡಲಿಕ್ಕೆ ಇದೀಗ ಕಾಂಗ್ರೆಸ್ನ 20 ಶಾಸಕರು ಮುಂದಾಗಿರುವಂಥದ್ದು. ಅದರಲ್ಲೂ ಕೂಡ ಹೊಸದಾಗಿ ಅಂದ್ರೆ ಮೊದಲನೇ ಬಾರಿ ಶಾಸಕರಾಗಿರುವಂಥವರಿಗೆ ಇಲ್ಲಿ ಸಚಿವ ಸ್ಥಾನ ಸಿಗೋದಿಲ್ಲ, ಅದೇನೇ ಮಾಡಿದ್ರು ಕೂಡ ಅದು ವೇಸ್ಟ್, ಎಷ್ಟೇ ಮಾಡಿದ್ರು ಕೂಡ ಸರ್ಕಸ್ ಮಾಡಿದ್ರು ವೇಸ್ಟ್ ಅಂತ ಹೇಳಿ DCM DK ಶಿವಕುಮಾರ್ ಅವರು ಕೂಡ ಹೇಳಿದ್ರು. ಆದ್ರೆ ಈಗ ಸುಮಾರು 3-4 ಬಾರಿ ಶಾಸಕರಾಗಿರುವಂಥವ್ರಿಗೆ ಈಗ ಸಚಿವರಾಗಬೇಕು ಅನ್ನುವಂಥ ಆಸೆ ಕೂಡ ಇದೆ.